ಮನೆಯಲ್ಲಿ ಮರಣ ಆಗ್ತಿದೆ. ಮರಣ ಆದಾಗ ಅಲ್ಲಿಂದ ಬಾಂಬೆಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಡ್ಬರ್ಬೇಕಾಗಿದ್ರೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರ ಮುತುವರ್ಜಿ ವಹಿಸಿ ತಗೊಂಡು ಬರ್ಬೇಕಾಗಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನ ವಿಮಾನದಲ್ಲಿ ತಗೊಳ್ಳೋದಿಲ್ಲ. ಅವರ ಅನುಯಾಯಿಗಳು ಆಗಿನ ಹಣವನ್ನು ಹೊಂದಿಸಿ ಅವರೆಲ್ಲಿಂದ ಕರ್ಕೊಂಡ್ಬರುವಂತ ಪರಿಸ್ಥಿತಿ ಆಗಿದೆ. ಅದು ಮರಣ ಆದ ನಂತರ ಅಪಮಾನ. ಇಡೀ ಪ್ರಪಂಚದಲ್ಲಿ ಜ್ಞಾನದ ವ್ಯಕ್ತಿಯಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥವರಿಗೆ ಭಾರತ ರತ್ನ ಯಾವಾಗ ಕೊಡಬೇಕು? ಅವರ ಜೀವಿತ ಕಾಲದಲ್ಲಿ ಈ ದೇಶದ ಭದ್ರತೆಗೆ ಮೋದಿ ಬರಬೇಕು. ಆ ಒಂದು ಮುಖ್ಯ ಉದ್ದೇಶ ಅಲ್ಲ ಸರ್. ನಾನು ಆಗ್ಲೇ ಹೇಳಿದೆ ಯಾವುದೇ ಒಂದು ಪಕ್ಷಕ್ಕೆ ಸೇರಿಲ್ಲ ಅಂತ. ಇಲ್ಲಿ ನಾವು ನರೇಂದ್ರ ಮೋದಿ ಅವರ ಮತ್ತೊಬ್ಬ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಈಗ ತಾವ್ ಹೇಳಿದ್ರಿ ಪಕ್ಷ ಇದು ಸಂಘಟನೆ ಚಿತ್ರ ಆಗಿದೆ. ಯಾವುದೇ ಸಂಘಟನೆ ಚಿತ್ರ ಆಗಿಲ್ಲ. ಈಗ ಆಗ್ಲೇ ಹೇಳಿದೆ ಊರಿಗೆ 4 ಸಂಘಟನೆಗಳಿವೆ ಚಿತ್ರ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡಬೇಡಿ. ಆನ್ಸರ್ ಮಾಡಬೇಕಲ್ಲ, ನೀವು ಹೇಳಿದಕ್ಕೆ ಆನ್ಸರ್ ಮಾಡ್ಬೇಕಲ್ಲ. ಸೆಂಟ್ರಲ್ ಕೇಳಿದಾಗ ಆನ್ಸರ್ ಮಾಡಕ್ಕಾಗೋದಿಲ್ಲ. ಸಹೋದರ ಸಂಘಟನೆಗಳಿದ್ದಾವೆ. ಹಾಗೆ ಹೇಳಿದೆ ಅವರು ಕೆಲವೊಂದು ಸಂಘಟನೆ ಬೆಂಬಲಿಸಿದ್ದಾರೆ ಅಂತ ಹೇಳ್ತಾರೆ ಪಕ್ಷ ಅಂತ. ಈಗ ಅರಿವಾಗಿದೆ, ಈಗ ಮಾಹಿತಿ ಕೊರತೆ ಇರುತ್ತೆ. ಆ ಮಾಹಿತಿಯನ್ನು ತಗೊಂತಾರೆ. ತಗೊಂಡಾದ್ಮೇಲೆ ಆ ಮಾಹಿತಿ ಎಲ್ಲರೂ 14ರಲ್ಲಿ ಗುಜರಾತ್ ಅಲ್ಲಿ ಆಗಿರ್ತಕ್ಕಂಥ ಈ ಘಟನೆಗಳನ್ನೆಲ್ಲ ನಿಮಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿಲ್ಲ. ನಾವು ಮಾಹಿತಿ ತಿಳ್ಕೊಳ್ಳೋದು ಹೆಂಗಂದ್ರೆ ನಾವು ಮಾಡುವಂತ ಪ್ರಸಾರ ಮಾಡುವಂತ ಮಾಧ್ಯಮಗಳಲ್ಲಿ ಈಗ ನೇಹದ ಇದು ಯಾವುದೊಂದು ಇದು ಆಯ್ತಲ್ಲ, ಅದನ್ನ ಖಂಡನೆ ಮಾಡಬೇಕಾದ ಸ್ಥಿತಿ ಇದೆ. ಅದು ನಮ್ಗೇನು ಲಕ್ಷಣ ಬರಲ್ಲ. ತಾವು ಪ್ರಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಆ ರೀತಿಯ ಮಾಹಿತಿ ತಿಳ್ಕೊಂಡಿದ್ದೀವಿ ಮಾಡಿ. ಸರಿ ಸರ್, ಸಂವಿಧಾನನ ಮೆರವಣಿಗೆ ಮಾಡಿದ್ರೆ ರಕ್ಷಣೆ ಮಾಡೋದು ಆ ಸಂವಿಧಾನದಿಂದ ಅಧಿಕಾರ ಪಡೆದ್ರೆ ದೇಶ ರಕ್ಷಣೆ ಆಗಿರ್ತಕ್ಕಂಥದ್ದು. ಇವತ್ತು ಜಮ್ಮು ಕಾಶ್ಮೀರದ ಏನಾಗಿದೆ, ಇವತ್ತೇನಾಗಿದೆ ಅಂತ ತಮ್ಗೆ ತಾವೇ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಏನ್ ಮಾಡ್ಕೊಂಡಿದ್ರಿ? ಮಾಡ್ತಾ ಇದ್ದೀರಿ. ಇಲ್ಲಿ ಸಂವಿಧಾನ ಬಗ್ಗೆ ಚೆನ್ನಾಗಿ ಗೊತ್ತಿರೋರು. ಹಂಗಾರೆ ಮಣಿಪುರದಲ್ಲಿ ದೌರ್ಜನ್ಯ ಏನ್ ಮಾಡ್ಕೊಂಡಿದ್ರಿ? ಪುಲ್ವಾಮಾ ಘಟನೆ ಆದಾಗ ಏನ್ ಮಾಡ್ಕೊಂಡಿದ್ರಿ ನೀವು? ಯಾವುದು ಅವಾಗ ಯಾಕೆ ಮಾತಾಡಲಿಲ್ಲ ನೀವು ಆ ಮಾತನ್ನ? ಅವತ್ತು ರಕ್ಷಣೆ ಬೇಕಾಗಿರ್ಲಿಲ್ಲ ನಿಮಗೆ? ಪುಲ್ವಾಮಾ ಅವನ್ನೇ ಬದಲಾವಣೆ ಮಾಡ್ತಾರಲ್ಲ. ಖುಷಿ ಆಯ್ತಾ? ಖುಷಿ ಆಯ್ತಾ? ಒಂದು ನಿಮಿಷ. ಈಗ ಸಂವಿಧಾನದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಪಕ್ಷದಲ್ಲಿ ಇರ್ತಕ್ಕಂಥವರೆಲ್ಲ ಎಲ್ಲರೂ ರಿಯಾಕ್ಟ್ ಮಾಡೋದ್ರಿಂದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತೆ ಹಿಂದೆ ಮಂತ್ರಿ ಸ್ಥಾನದಿಂದ ಕಿತ್ತು ಬಿಜೆಪಿಗೆ ವಿರುದ್ಧ ಯಾಕೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದಿನ ಏನು ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ 5 ಸ್ಥಳಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಮಧ್ಯಪ್ರದೇಶದ ಮಹು ಅನ್ನೋ ಸ್ಥಳದಲ್ಲಿ ಸುಮಾರು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನ ಇದು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಲಂಡನ್ ಒಂದು ಮನೆ ಅವ್ರು ಓದುವಂತ ಕಾಲದಿಂದ ಲಂಡನ್ ಮನೆಯನ್ನ ಹಣವನ್ನು ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಅಲ್ಲಿ ಒಂದು ದೊಡ್ಡ ಒಂದು ಮ್ಯೂಸಿಯಂ ತರ ಮಾಡ್ತಾ ಇದ್ದಾರೆ. ಅದಾದ ನಂತರ ಬಾಬಾ ಸಾಹೇಬರು ಪರಿನಿರ್ವಾಣ ಹೊಂದಿದ ನಿರ್ಮಾಣ ಮಾಡ್ತಾರೆ. ಹೀಗೆ ಪಂಚತೀರ್ಥಗಳು ಅಂತ ಒಂದು ಹೆಸರಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾ ಇರೋದಂತೆ ಅದನ್ನೆಲ್ಲ ನಾವು ಗಮನಿಸ್ತಾ ಬಂದ್ವಿ. ಮತ್ತೆ ಕರ್ನಾಟಕ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದಸ್ಪರ್ಶನೆ ಮಾಡಿದವರು ಆ ಸ್ಥಳಗಳಲ್ಲಿ 10 ಎಕರೆ ಜಮೀನು ಮತ್ತೆ 2 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಅಲ್ಲಿ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ಅನುವು ಮಾಡಿದೆ. ಮತ್ತೆ ಹಿಂದೆ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಈ ಕೆಲವೊಂದು ನಿಲುವುಗಳನ್ನ ನೋಡಿದಾಗ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಅಭಿವೃದ್ಧಿ ಪರ ಆಗ್ತದೆ ಅನ್ನೋದು ಚಿಂತನೆ ಮೂಡಿತು. ಆ ಚಿಂತನೆಯ ಪ್ರಕಾರ ನಾವು ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೇರಿಲ್ಲ. ನಾನು ಯಾವುದೋ ಪಕ್ಷಕ್ಕೆ ಸೇರಿಲ್ಲ. ಹಾಗಾಗಿ ಈ ಒಂದು ಪಕ್ಷಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದ್ರೆ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಅವರಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಆ ಒಂದು ಅನುಯಾಯಿಯಾಗಿ ಅವರ ಒಂದು ಕಳಕಳಿ ಏನಿದೆ ಅದನ್ನ ಮಾಡ್ತಾ ಇದಾರಲ್ಲ, ಅದನ್ನು ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಆಯಿತು. ಸಂವಿಧಾನದ ಜನತಾ ಪಕ್ಷ ಆದಂತ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ 1990ರಲ್ಲಿ ಭಾರತ ರತ್ನವನ್ನ ಬಾಬಾ ಸಾಹೇಬರು ಕೊಡ್ತಾರೆ. ಅಂದ್ರೆ ಆ ಕೂಡ ಕಾಂಗ್ರೆಸ್ ಅಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಈ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಯುತ್ತೆ ಯಾಕೆ ಮಾಡ್ತಾ ಇದೀವಿ ಅನ್ನೋ
ಒಂದಕ್ಕೆ ಕೆಲವೊಂದು ವಿಷಯಗಳು ತಮ್ಮ ಜೊತೆ ಹಂಚಿಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಒಮ್ಮತದ ಅಭ್ಯರ್ಥಿಯಾದಂತ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮುಖಾಂತರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ವಿ. ಮುಖ್ಯವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ದಲಿತರ ಅಭಿವೃದ್ಧಿಗೆ ಅಂತ ಏನು ಹೇಳ್ತಾ ಇದೆ, ಈ ಕಾಂಗ್ರೆಸ್ ಸರ್ಕಾರ 11,000 ಕೋಟಿ ರೂಪಾಯಿಗಳನ್ನು ವಿಶೇಷ ಘಟಕ ಅಂದ್ರೆ SCP-TSP ಯೋಜನೆಯಲ್ಲಿರ್ತಕ್ಕಂಥದ್ದು ನಮಗಾಗಿ ತೆಗೆದಿರ್ತಕ್ಕಂಥ 11,000 ಕೋಟಿ ರೂಪಾಯಿಗಳನ್ನ ಅವರು ತೆಗೆದುಕೊಂಡು ವಾಪಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರ್ತಕ್ಕಂಥದ್ದನ್ನ ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಎರಡನೇದಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ವಿರುದ್ಧವಾಗಿ ಅದನ್ನು ಸೋಲಿಸಲೇಬೇಕು ಅಂತ ಪಳತೊಟ್ಟೋದು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದು. ಯಾವ ರೀತಿ ಅಪಮಾನ ಮಾಡ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ